ಬಬ್ರುವಾಹನ ತಂಡದ ಆಟಗಾರ ಕಾರ್ತಿಕ್ ರವರ ಪಾಲಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಲಭಿಸ್ತಾ ಇದೆ. ರಂಗ 11 ವಿರುದ್ಧವಾಗಿ ಬಬ್ರುವಾಹನ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಕಾರ್ತಿಕ್ ರವರ ಬಹಳಷ್ಟು ಅತ್ಯುತ್ತಮವಾದಂತಹ ಆಟವೇ ಪ್ರಮುಖ ಕಾರಣ ಆಗಿತ್ತು. 2 ಓವರ್ನಲ್ಲಿ 3 ಓಟವನ್ನು ಬಿಟ್ಕೊಟ್ಟು 4 ವಿಕೆಟ್ ಅನ್ನು ಪಡೆದಿರತಕ್ಕಂಥ ಆಟಗಾರ ಪ್ರಸ್ತುತ ಕಾರ್ತಿಕ್ಗೆ ಈಗ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಲಭಿಸ್ತಾ ಇದೆ. ಅಶ್ವಾಕ್ ರವರು ತಮ್ಮ ಅಮೃತ ಹಸ್ತ ಮುಖೇನವಾಗಿ ಕಾರ್ತಿಕ್ ರವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ಜೈ ಹನುಮಾನ್ ತಂಡದ 12 ಪ್ಲೇಯರ್ 12ನೇ ಆಟಗಾರ ನಮ್ಮ ಕಾಮೆಂಟ್ರಿ ಬಾಕ್ಸ್ ಬಳಿ ಬರಬೇಕು. ಜೈ ಹನುಮಾನ್. ಅದೇ ರೀತಿ SLV ತಂಡದ 12 ಪ್ಲೇಯರ್ ಸರ್, ಅಲ್ಲಿ SLV 12 ಪ್ಲೇಯರ್ ಬರಬೇಕು ಸರ್. ಅಂಪೈರ್ ಸ್ಟಾಪ್ ಮಾಡಿ 1 ನಿಮಿಷ ಸರ್. ಎಲ್ಲಿವರೆಗೆ ಬರಲ್ಲ ಅಲ್ಲಿವರೆಗೆ ಪಂದ್ಯಾಟ ಆಡಿಸ್ಬಿಡಿ. ಓಕೆ, ಥ್ಯಾಂಕ್ ಯು. ಮಂಜೇಶ್ ಮತ್ತೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಯಶು ಆರಂಭಿಕ ಸರದಿ ಆಟಗಾರರಾಗಿ, ರಶೀದ್ ಆರಂಭಿಕರಿಗಾಗಿ ಅಲ್ಲಿ ಪಂದ್ಯಾಟವನ್ನು ಆರಂಭಿಸಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಫೈನಲ್ ಆಗಿ ನೋಡುವ 2 ಓಟದ ಸೇರ್ಪಡೆ. ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗದ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ 4ನೇ ವರ್ಷದ ದಿವಂಗತ ಪುನೀತ್ ರಾಜ್ಕುಮಾರ್ ರವರ ಒಂದು ಸವಿ ನೆನಪಿನಗೋಸ್ಕರವಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದ್ದಾರೆ. ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗ ಸತತ 3 ದಿನಗಳವರೆಗೆ ಕ್ರಿಕೆಟ್ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಈ ಒಂದು ನೇರ ಪ್ರಸಾರದ ವ್ಯವಸ್ಥೆಯನ್ನು ಆಸಿಫ್ ಹಾಗೂ ಅಸ್ಗರ್ ಮಾಲೀಕತ್ವದ CR7 ಅಫಿಷಿಯಲ್ಸ್ ಬಿತ್ತರಿಸ್ತಾ ಇದೆ. ಅಲಿರವರ ಒಂದು ಸಾರಥ್ಯ ಸಮ್ಮುಖದಲ್ಲಿ ಯೂಟ್ಯೂಬ್ ಮುಖೇನವಾಗಿ CR7 ಅಫಿಷಿಯಲ್ ನೇರ ಪ್ರಸಾರದ ವೀಕ್ಷಣೆಯನ್ನು ಮಾಡಬಹುದಾಗಿದೆ ಸಮಸ್ತ ಕ್ರೀಡಾ ಪ್ರೇಕ್ಷಕರು. ಮತ್ತೊಮ್ಮೆ ರಶೀದ್ ಸ್ಲೋವರ್ ಚೆಂಡು, ಒಂದೋಟದ ಸೇರ್ಪಡೆ. ನೇರ ಗುರಿ ಸಾಕ್ತಲ್ಲ, ಬಹುಶಃ ನೇರ ಗುರಿ ಸಾಗಿದ್ರೆ ಹುದ್ದರಿ ಆಘಾತವನ್ನ ಕಾಣಬೇಕಾಗಿತ್ತು. ಅದೃಷ್ಟ ಈಗ ದಾಂಡಿಗನ ಕೈ ಹಿಡಿತಾ ಇದೆ. ಯಶು ಸ್ಟ್ರೈಕರ್ ಅಲ್ಲಿ ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ನಂಬಲ ಸಾಧ್ಯ ರೀತಿಯಲ್ಲಿ 3ನೇ ಅಟೆಂಪ್ಟ್ ನಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಯಶು ಶೂನ್ಯಕ್ಕೆ ನಿರ್ಗಮನ. ಆರಂಭಿಕ ಹುದ್ದರಿ ನೆಲಕ್ಕೆ ಉಳುತ್ತಾ ಇದೆ. SLV ವಾರಿಯರ್ಸ್ ಆರಂಭಿಕ ಕೊಂಡಿ ಕಳಚಿ ಬೀಳ್ತಾ ಇದೆ. ಹೊಸ ದಾಂಡಿಗ ಬಾಲುನ ಎಂಟ್ರಿ ಆಗ್ತಾ ಇದೆ. ನಾಲ್ಕನೇ ಬಾರಿ ರಶೀದ್ ಟು ಬಾಲು ಲೆಫ್ಟ್ ದಾಂಡಿಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಳಸಿದ ಮರ್ತ್ಯ ಕ್ಲೀನ್ ಬಾಡಿ ಬಾರಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ರಶೀದ್ಗೆ 2ನೇ ಯಶಸ್ಸು ಲಭಿಸ್ತಾ ಇದೆ. ಹ್ಯಾಟ್ರಿಕ್ ನ ಅವಕಾಶ ಇದೆ. ಅದ್ಯಾವ ರೀತಿಯಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಳ್ತಾರೆ ಇಲ್ಲಿ ನೋಡಬೇಕಾಗಿದೆ. ಬಹುಶಃ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡ್ರೆ ರಶೀದ್ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗದ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ 4ನೇ ವರ್ಷದ ಈ ಒಂದು ಕ್ರೀಡಾ ಟೂರ್ನಿಯಲ್ಲಿ ಮೊದಲನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲಿಕ್ಕಿದ್ದಾರೆ ರಶೀದ್. ಸದ್ಯ ಅದ್ಯಾವ ದಾಂಡಿಗ ಇಲ್ಲಿ ಕಣಕ್ಕಿಳಿತಾರೆ ನೋಡಬೇಕಾಗಿದೆ.
ವಿಜಯ್ ಹೊಸ ದಾಂಡಿಗನ ರೂಪದಲ್ಲಿ ಹ್ಯಾಟ್ರಿಕ್ನ ಅವಕಾಶ ಇದೆ. ರಾಶಿದ್ 5ನೇ ಬಾರಿ. ವಿಜಯ್ ಸ್ಟ್ರೈಕರ್ ಅಲ್ಲಿ ಹ್ಯಾಟ್ರಿಕ್ ಚೆಂಡು. ಲಾಸ್ಟ್ ವೈಡ್ ಬಾಲ್ ಸೂಚನೆ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಇನ್ನೂ ಕೂಡ ಹ್ಯಾಟ್ರಿಕ್ ಅವಕಾಶ ಇದೆ. ಈಗಾಗಲೇ ಸತತ 2 ವಿಕೆಟ್ ಅನ್ನು ರಾಶಿದ್ ಪಡ್ಕೊಂಡಿದ್ದಾರೆ. 5ನೇ ಬಾರಿ. ವಿಜಯ್ಗೆ ಸಂದ ಚೆಂಡು ಕಟ್ ಮಾಡುವ ಪ್ರಯತ್ನ, ಗೂಟ ರಕ್ಷಕನ ಬೊಗಸಲ್ಲಿ ಸೇರ್ತಾ ಇದೆ. ಡಾಟ್ ಬಾಲ್ನ ಸೇರ್ಪಡೆ. ಆರಂಭಿಕ ಓವರ್ನ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಪವರ್ ಪ್ಲೇ ಮುಕ್ತಾಯವನ್ನ ಕಾಣಲಿಕ್ಕೆ ತಂಡದ ಒಟ್ಟು ಮೊತ್ತ ಕೇವಲ 1 ಓಟ. ಕೊನೆಯ ಬಾರಿ ರಾಶಿದ್ ಅಂತ ಅಂತಿಮ ಚೆಂಡು ರಿವರ್ಸ್ ಸ್ವೀಪ್ ಮುಖ್ಯವಾಗಿ ವಿಜಯ್ ಬಿರುಸಿನ ಸಿಕ್ಸರ್ ದಾಖಲಿಸ್ತಾ ಇದೆ. 6 ಓಟದ ಸೇರ್ಪಡೆ. ಕ್ಷಮಿಸಿ, ತಂಡದ ಒಟ್ಟು ಮೊತ್ತ 10 ಓಟಗಳು. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 10 ಓಟಗಳು. ಕ್ಷಮಿಸಿ, 2 ವಿಕೆಟ್ ಈಗಾಗಲೇ ಆಘಾತವನ್ನು ಕಂಡುಕೊಂಡಿದೆ. ಅಂತಿಮ 24 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಈಗಾಗಲೇ ವಿಜಯ್ ರಿವರ್ಸ್ ಮುಖ್ಯವಾಗಿ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಸದ್ಯ ಈಗ ಮನೂರನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಎಸ್ಕಾರಿಕೆ ಭಾಗದಲ್ಲಿ. ಜೈ ಹನುಮಾನ್ ಕ್ರಿಕೆಟರ್ಸ್. ಮಂಜೇಶ ಸ್ಟ್ರೈಕರ್ ಅಲ್ಲಿ, ಮನು ಎಸ್ಕಾರಿಕೆಯಲ್ಲಿ 2ನೇ ಓವರ್ಗಾಗಿ. ಬಳಸಿದ ಮರತೆ ಹೊಡೆತ ಬ್ಯಾಕ್ ಟು ಬಾಲ್ ಆಟವನ್ನು ಆಡಿದ್ರು. ಲಾಂಗ್ ಆನ್ ಹಾಗೂ ಲಾಂಗ್ ಆಫ್ ನೋಡಿ 1 ಓಟದ ಪೂರೈಕೆ ಆಗ್ತಾ ಇದೆ. ಮತ್ತೊಮ್ಮೆ ಮನು. ವಿಜಯ್ಗೆ ಸಂತ 2ನೇ ಚೆಂಡು ಬಳಸಿದ ಮರೆತಿ ಆಟ. ಲಾಂಗ ನಡುವೆ 1 ಓಟದ 2ನೇ ಓಟವನ್ನು ದಾಖಲಿಸುವುದರಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ಪೂರೈಸ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. 1ರ ಬದಲಾಗಿ ಅವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಾಣ್ಮೆಯ ನೈಪುಣ್ಯತೆ ಒಂದು ಓಟವನ್ನು ಕೂಡ ಇಲ್ಲಿ ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 13 ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್. ಮತ್ತೊಮ್ಮೆ ಮನು 3ನೇ ಬಾರಿ. ಮನು ಎಸ್ ಅಂತ 3ನೇ ಚೆಂಡು ಲಾಂಗ್ ಆಫ್ ನಡುವೆ 1 ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 14 ಓಟಗಳು. ಅಂತಿಮ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 3 ಬಾಲ್ ರಿಮೈನಿಂಗ್ ನೋ. 4ನೇ ಬಾರಿ. ಮಂಜೇಶ್ಗೆ ಸಂತ ಚೆಂಡು ರಿವರ್ಸ್ ಸ್ವೀಪ್ ದಾಖಲಿಸುವ ವಿಫಲ ಯತ್ನ. ಯಾರ್ಕರ್ ಡೆಲಿವರಿ ಓಟಗಳಿಗೆ ಇಲ್ಲಿ ಮನು ಅವಕಾಶನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಈಗಾಗಲೇ ವಿಜಯ್ ಒಂದು ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. 4 ಚೆಂಡುಗಳ ಮುಂದೆ 9 ಓಟವನ್ನು ದಾಖಲಿಸಿ ಇನ್ನೂ ಕೂಡ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ಇದ್ರೆ, ಇತ್ತ ಮಂಜೇಶ 4 ಚೆಂಡಿನಲ್ಲಿ 4 ಓಟವನ್ನು ದಾಖಲಿಸಿ ಇನ್ನೂ ಕೂಡ ದಾಂಡನ್ನು ಬೀಸ್ತಾ ಇದ್ದಾರೆ. 5ನೇ ಬಾರಿ ಮನು ಟು ಮಂಜೇಶ. ಸ್ಟೆಪ್ ಔಟ್ ಮಾಡ್ಕೊಂಡು ಬೀಸುವ ಪ್ರಯತ್ನ. ಕ್ಲೀನ್ ಬಾಡಿ ಬಾರಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 3ನೇ ವಿಕೆಟ್ ನೆಲಕ್ಕೆ ಉಳ್ತಾ ಇದೆ. SLV ತಂಡದ 3ನೇ ಕೊಂಡಿ ಕಳಚಿ ಬೀಳ್ತಾ ಇದೆ. ತಂಡದ ಒಟ್ಟು ಮೊತ್ತ 14. 2ನೇ ಓವರ್ನ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಹೊಸ ದಾಂಡಿಗ ಸನತ್ನ ಎಂಟ್ರಿ ಆಗ್ತಾ ಇದೆ. ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಜೈ ಹನುಮಾನ್ ಈಗಾಗಲೇ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದು ಮೇಲುಗೈಯನ್ನು ಸಾಧಿಸಿದೆ.
3 ಪ್ರಮುಖ ವಿಕೆಟ್ ಅನ್ನು ಕೂಡ ಪಡ್ಕೊಂಡಿದ್ದ ಜೈ ಹನುಮಾನ್ ಕ್ರಿಕೆಟರ್ಸ್ 14 ಓಟಗಳ ಮುಂದೆ. ಮತ್ತೊಮ್ಮೆ ಮನು ಕೊನೆಯ ಬಾರಿ. ರಿವರ್ಸ್ ದಾಖಲಿಸುವ ಹಂತದಲ್ಲಿ ಕ್ಲೀನ್ ಬಾಲ್. ಈ ಬಾರಿ ಶೂನ್ಯಕ್ಕೆ ಸನತ್ ನಿರ್ಗಮನ. ಕ್ಲೀನ್ ಬೋಲ್ಡ್ ಆಗುವ ಮುಖೇನವಾಗಿ ಹುಬ್ಬರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮನುಗೆ ಮತ್ತೊಂದು ಯಶಸ್ಸು ಲಭಿಸ್ತಾ ಇದೆ. ನಾಲ್ಕನೇ ಹುಬ್ಬರಿ ಆಘಾತವನ್ನು ಕಂಡುಕೊಂಡಿದೆ. 2 ಓವರ್ ಮುಕ್ತಾಯದ ಬಳಿಕ 14 ಓಟವನ್ನು ದಾಖಲಿಸಿದ ಎಸ್ಎಲ್ವಿ 4 ವಿಕೆಟ್ ನಷ್ಟಕ್ಕೆ. ಇನ್ನಿಂಗ್ಸ್ನ ಅಂತಿಮ 18 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೊಮ್ಮೆ ರಾಶಿದ್ ಎಸ್ ಕಾರ್ಕಿಯಲ್ಲಿ ವಿಜಯ್ ಸ್ಟ್ರೈಕರ್ ಅಲ್ಲಿ ಸ್ಲೋವರ್ ಚೆಂಡು. ಒಂದೋಟದ ಒಂದು ಸೂಚನೆ ರವಾನಿಸ್ತಾ ಇದ್ದಾರೆ ತೀರ್ಪುಗಾರರು. ತಂಡದ ಒಟ್ಟು ಮೊತ್ತ 15 ಓಟಗಳು. ಮತ್ತೊಮ್ಮೆ ರಾಶಿದ್ ಎರಡನೇ ಬಾರಿ. ಸಿ ನಾಗೇಶ್ ಅಂತ ಚೆಂಡು ರಿವರ್ಸ್ ವೇವ್ ದಾಖಲಿಸುವ ವಿಫಲ ಯತ್ನ. ಡಾಟ್ ಬಾಲ್ನ ಸೇರ್ಪಡ. ಮೂರನೇ ಬಾರಿ ಮತ್ತೊಮ್ಮೆ ರಾಶಿದ್. ಸುಂದರದ ಚೆಂಡು ಯಾರ್ಕರ್ ಲೈನ್ ಡೆಲಿವರಿ. ಡಾಟ್ ಬಾಲ್ನ ಸೇರ್ಪಡ. ಬಹಳ ಉತ್ತಮ ರೀತಿಯ ಒಂದು ಎಸ್ಕಾರಿಕೆಯನ್ನು ಲೆಫ್ಟಿ ಬೌಲರ್ ರಾಶಿದ್ ತೋರ್ಪಡಿಸ್ತಾ ಇದ್ದಾರೆ. 9 ಚೆಂಡುಗಳ ಮುಂದೆ 11 ಓಟವನ್ನು ಬಿಟ್ಕೊಟ್ಟು 2 ಪ್ರಮುಖ ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ರಾಶಿದ್. 4ನೇ ಬಾರಿ. ಸೀನಾಗೆಸಂದ ಚೆಂಡು ಬಹಳ ಉತ್ತಮ ರೀತಿಯ ಹೊಡೆತ. ಲಾಂಗ ನಡುವೆ 1 ಓಟಗಳಿಗಷ್ಟು ಅವಕಾಶವನ್ನು ರಾಶಿದ್ ಮಾಡಿಕೊಟ್ರು. ಬಹಳ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ. 1 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 16ಕ್ಕೆ ತಲುಪ್ತಾ ಇದೆ. 4 ವಿಕೆಟ್ ನಷ್ಟಕ್ಕೆ. 5ನೇ ಬಾರಿ ಮತ್ತೊಮ್ಮೆ ರಾಶಿದ್ ಟು ವಿಜಯ್. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ ತೀರ್ಪುಗಾರರ ಮುಖ್ಯವಾಗಿ. 1 ಓಟದ ಹೆಚ್ಚುವರಿ ಸೇರ್ಪಡೆ. 3ನೇ ಓವರ್ನ ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್ ನಾವು. ಸುಂದರತೆ ಚೆಂಡು. ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ 3ನೇ ಓವರ್ ಸಮಾಪ್ತಿಯನ್ನು ಕಾಣಲಿಕ್ಕೆ. ಕೊನೆ ಬಾರಿ. ರಾಶಿದ್ ಅಂತಿಮ ಚೆಂಡು ತಟ್ಟಿ ಮುಟ್ಟಿ ಮಂಡಿ ಓಟದ ಪೂರೈಕೆ ಆಗ್ತಾ ಇದೆ ಪಾಯಿಂಟ್ ಕ್ಷೇತ್ರದಲ್ಲಿ. 1 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 18. 3 ಓವರ್ ಮುಕ್ತಾದ ಬಳಿಕ 4 ಪ್ರಮುಖ ವಿಕೆಟ್ ಆಘಾತವನ್ನು ಕಂಡುಕೊಂಡಿದ್ದ ಎಸ್ಎಲ್ವಿ ಕ್ರಿಕೆಟರ್ಸ್. ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗದ ವತಿಯಿಂದ ನಡೆಸ್ತಾ ಇರತಕ್ಕಂಥ 4ನೇ ವರ್ಷದ
ಕರ್ನಾಟಕ ರಾಜ್ಯದ ಹೆಸರಾಂತ ನಾಯಕ ನಟ, ಬಹಳಷ್ಟು ಬಡವರಿಗೆ ಸಹಾಯ ಹಸ್ತವನ್ನ ಚಾಚ್ತಾ ಇರ್ತಕ್ಕಂಥ ದಾನಶೂರ ಕರ್ಣ. ಬಹುಶಃ ಆ ಒಂದು ನಾಯಕ ನಟನನ್ನ ಕಳ್ಕೊಂಡು ನಮ್ಮ ಕರುನಾಡಿನ ಜನತೆ ಬೆರಡಾಗಿದೆ. ಸೊ ನಿಟ್ಟಿನಲ್ಲಿ ದಿವಂಗತ ಪುನೀತ್ ರಾಜ್ಕುಮಾರ್ ರವರ ಸವಿ ನೆನಪಿನಗೋಸ್ಕರವಾಗಿ ಈ ಒಂದು ಅದ್ದೂರಿ ಕ್ರಿಕೆಟ್ ಉತ್ಸವವನ್ನು ಆಯೋಜಿಸ್ತಾ ಇದ್ದಾರೆ ಗುಂಡಾಂಜನೇಯ ಸ್ವಾಮಿ ಯುವಕ ಮಿತ್ರ ಮಂಡಳಿ. ಅವರೆಲ್ಲರಿಗೂ ಕೂಡ ಹೃದಯ ಸ್ಪರ್ಶ ಧನ್ಯವಾದ, ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದೇವೆ ಈ ಭಾಗದ ಸಮಸ್ತ ಕ್ರೀಡಾಪಟುಗಳ ಪರವಾಗಿ ಹಾಗೂ ಕ್ರೀಡಾ ಅಭಿಮಾನಿಗಳ ಪರವಾಗಿ. ಹೊಸ ಬೌಲರ್ ಮನೋಜರನ್ನ ಪರಿಚಯಿಸ್ತಾ ಇದೆ ಜೈ ಹನುಮಾನ್ ಕ್ರಿಕೆಟರ್ಸ್. 4ನೇ ಓವರ್ಗಾಗಿ ಸ್ಟ್ರೈಕರ್ ಅಲ್ಲಿ ವಿಜಯ್. ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಸ್ಕ್ವೇರ್ ಲೆಗ್ ಅಂಪೈರ್ ಮುಖ್ಯವಾಗಿ ಫ್ರೀ ಹಿಟ್ ನ ಅವಕಾಶ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆಯೂ ಕೂಡ. ಮತ್ತೊಮ್ಮೆ ಮನೋಜ್ ಟು ವಿಜಯ್. ಫ್ರೀ ಹಿಟ್ ಚೆಂಡು. ಪಂದ್ಯಾಟ ಮುಂದುವರಿಸಿ. ವಿಜಯ್ಗೆ ಸಂತ ಚೆಂಡು, ಫ್ರೀ ಹಿಟ್ ಚೆಂಡು. ಯಾವುದೋ ಒಂದು ಆಘಾತ ಆಗ್ತಾ ಇಲ್ಲ. ತನ್ನ ಮೂಲಕವಾಗಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 20. 4ನೇ ಓವರ್ನ ಚಾಲ್ತಿಯಲ್ಲಿ. ಎರಡನೇ ಬಾರಿ ಸುಂದರದ ಚೆಂಡು, ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 4 ಚೆಂಡು 4ನೇ ಓವರ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. ಬಳಸಿದ ರೀತಿಯ ಒಂದು ಹೊಡೆತ, ಲಾಂಗ ನಡುವೆ ಒಂಟಿ ಓಟದ ಪೂರೈಕೆ. 2ನೇ ಓಟವನ್ನು ದಾಖಲಿಸುವಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನ ಪೂರೈಸ್ತಾ ಇದ್ದಾರೆ. ಅತ್ಯುತ್ತಮವಾದಂತಹ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಮತ್ತೊಮ್ಮೆ ಮನೋಜ್. ಅಲ್ಲಿ ದಿನದ ಮುಂದಿನ ಪಂದ್ಯಾಕೂಟ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ಮತ್ತೆ HK11 ಎರಡು ತಂಡದ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ಮತ್ತೆ HK11 ಶೀಘ್ರಗತಿಯಲ್ಲಿ ಬರಬೇಕು ಟಾಸ್ ಕಾರ್ಯಕ್ರಮಕ್ಕೆ. ಮತ್ತೊಮ್ಮೆ ಮನೋಜ್ 5ನೇ ಬಾರಿ. ಸೇನಾಗೆ ಸಂದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 23. ಇನ್ನಿಂಗ್ಸ್ನ ಅಂತಿಮ 7 ಚೆಂಡುಗಳು ಬಾಕಿ ಉಳಿತಾ ಇದೆ. 4ನೇ ಓವರ್ ಸಮಾಪ್ತಿಗಾಗಿ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. 6ರ ಸರಾಸರಿಯಲ್ಲಿ ಮುನ್ನಡೀತಾ ಇದೆ SLV. ಮನೋಜ್ನ ಅಂತಿಮ ಚೆಂಡು ಮಿಡ್ ಆಫ್ ನಡುವೆ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ಪೂರೈಸ್ತಾ ಇದ್ದಾರೆ. ನೇರ ಗುರಿ ಸಾಕ್ತಾ ಇದೆ. ತನ್ಮೂಲಕವಾಗಿ ಮತ್ತೊಂದು ವಿಕೆಟ್ ದುರದೃಷ್ಟಕರ ರೀತಿಯಲ್ಲಿ ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನ ಕಂಡುಕೊಳ್ತಾ ಇದೆ. 5ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ SLV ಕ್ರಿಕೆಟರ್ಸ್. ಬಹಳಷ್ಟು ಮಾಡಿದ ಒಂದು ಕ್ಷೇತ್ರ ರಕ್ಷಣೆ. ಸೌತ್ ಆಫ್ರಿಕಾದ ಆಟಗಾರ ಜಾಂಟಿ ರೋಡ್ಸ್ ಅದ್ಯಾವ ರೀತಿ ಚುರುಕಾದ ಕ್ಷೇತ್ರ ರಕ್ಷಣೆ ತೋರ್ಪಡಿಸ್ತಾ ಇದ್ರು ಅದೇ ರೀತಿಯಲ್ಲಿ ಇಲ್ಲಿ ಜೈ ಹನುಮಾನ್ ಕ್ರಿಕೆಟರ್ಸ್ ನ ಕ್ಷೇತ್ರ ರಕ್ಷಕ ತೋರ್ಪಡಿಸಿದ್ರು. ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 5ನೇ ವಿಕೆಟ್ ನೆಲಕ್ಕೆ ಉಳ್ತಾ ಇದೆ SLV ಪರವಾಗಿ. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ ಅಂಕಣ ಒಳಭಾಗದಲ್ಲಿ. ಅವೇನ್ ನ್ಯೂ ಬ್ಯಾಟರ್. ತಂಡದ ಒಟ್ಟು ಮೊತ್ತ 23. 5 ವಿಕೆಟ್ ನಷ್ಟಕ್ಕೆ 4 ಓವರ್ ಮುಕ್ತಾಯದ ಬಳಿಕವಾಗಿ ಅಲ್ಲಿ HK11 ತಂಡದ ಕ್ಯಾಪ್ಟನ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಶೀಘ್ರಗತಿಯಲ್ಲಿ ಪ್ರಮುಖ ವೇದಿಕೆ ಬಳಿ ಬರಬೇಕು ಟಾಸ್ ಕಾರ್ಯಕ್ರಮಕ್ಕಾಗಿ. HK11 ಅಂತಿಮ 6 ಚೆಂಡು ಆರಂಭಿಕ ಇನ್ನಿಂಗ್ಸ್ ಆಗಿ ಬಾಕಿ ಉಳಿತಾ ಇದೆ. ಸುಂದರದ ಚೆಂಡು, ಡಾಟ್ ಬಾಲ್ ನ ಸೇರ್ಪಡ. ಅಂತಿಮ 5 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ.
ಎರಡನೇ ಬಾರಿ ಮೂರ್ತಿ ಟು ಸೀನಾ. ಸುಂದರದ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. HK11 ತಂಡದ ಕ್ಯಾಪ್ಟನ್ ಸಕ್ಲೈನ್ ಟಾಸ್ ಅನ್ನು ಜಯಿಸಿದ್ದಾರೆ. ತಮ್ಮ ನಿರ್ಣಯವನ್ನು ಶೀಘ್ರಗತಿಯಲ್ಲಿ ತಿಳಿಪಡಿಸಬೇಕು. ಮೂರನೇ ಬಾರಿ ಎಸೆದ ಚೆಂಡು ರಿವರ್ಸ್ ದಾಖಲಿಸುವ ವಿಫಲಾಯತ್ನ ಡಾಟ್ ಬಾಲ್ನ ಸೇರ್ಪಡೆ. ತುಮಕೂರು ಜಿಲ್ಲೆಯ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆ HK11 ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದೆ. ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ವರ್ಸಸ್ HK11 ಪಂದ್ಯಾಕೂಟವನ್ನು ಮುಂದಿನ ಪಂದ್ಯಾಕೂಟವಾಗಿ ಆಡಲಿಕ್ಕಿದ್ದಾರೆ. ಪೂರ್ಣಕವಾಗಿ ಬಿದ್ದಿರ್ತಕ್ಕಂಥ ಚೆಂಡು ವೈಡ್ ಲಾಂಗ್ ನಡುವ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. 6ನೇ ಹುದ್ದರಿ ನೆಲಕ್ಕೆ ಉಳಿತಾ ಇದೆ. ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ಗಾಗಿ. ಮುಂದಿನ ಪಂದ್ಯಾಕೂಟ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ಮತ್ತು HK11 ನಡುವೆ ಸಾಗಿ ಬರಲಿಕ್ಕಿದೆ. ಟಾಸ್ ಅನ್ನು ಈಗಾಗಲೇ HK11 ಜಯಿಸಿದ್ದಾರೆ. ತಮ್ಮ ನಿರ್ಣಯವನ್ನು ಶೀಘ್ರದಲ್ಲೇ ತಿಳಿಪಡಿಸಬೇಕು. ಸ್ಟೆಪ್ ಮಾಡಿಕೊಂಡು ಬೀಸುವ ಪ್ರಯತ್ನ, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಅಲ್ಲಿ HK11 ತಂಡದ ಕ್ಯಾಪ್ಟನ್ ಶೀಘ್ರದಲ್ಲೇ ತಮ್ಮ ನಿರ್ಣಯವನ್ನು ತಿಳಿಪಡಿಸಬೇಕು. ಕೊನೆಯ ಬಾರಿ ಇನ್ನಿಂಗ್ಸ್ ಅಂತಿಮ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮಿಡ್ ಆಫ್ ನಡುವ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿ ಸೇರ್ಪಡೆ. ತನ್ಮೂಲಕವಾಗಿ ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 7ನೇ ವಿಕೆಟ್ ನೆಲಕ್ಕೆ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 26. 27ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ ಜೈ ಹನುಮಾನ್. ಮುಂದಿನ ಪಂದ್ಯಾಕೂಟ HK11 ವಿರುದ್ಧವಾಗಿ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ಸೆಂಟ್ಸ್ ಆಟವನ್ನು ನಡೆಸಲಿಕ್ಕಿದೆ. ಈಗಾಗಲೇ HK11 ಟಾಸ್ ಅನ್ನು ಜಯಿಸಿದ್ದಾರೆ. ತಮ್ಮ ನಿರ್ಣಯವನ್ನು ಶೀಘ್ರಗತಿಯಲ್ಲಿ ತಿಳಿಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.
ಅಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ HK11 ತಮ್ಮ ನಿರ್ಣಯವನ್ನ ತಿಳಿಪಡಿಸಬೇಕು. ಆಗಮಿಸಿಕೊಂಡಂತ ಎಲ್ಲ ತಂಡದ ಕ್ಯಾಪ್ಟನ್ಗಳೇ ಗಮನಿಸಿಕೊಳ್ಳಿ. ಒಂದು ಇನ್ನಿಂಗ್ಸ್ ಈಗಾಗಲೇ ನಮ್ಮ ಆಯೋಜಕರು 20 ನಿಮಿಷಕ್ಕೆ ಸೀಮಿತಗೊಳಿಸ್ತಾ ಇದ್ದಾರೆ. 5 ಓವರ್ನ ಪಂದ್ಯಾಟ ಇರ್ತದೆ, 1 ಓವರ್ ಮಾತ್ರ ಪವರ್ ಪ್ಲೇ ಇರ್ತದೆ. ಟಾಸ್ ಅನ್ನು ಜಯಿಸಿರ್ತಕ್ಕಂಥ HK11 ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ತಂಡಕ್ಕೆ ಬ್ಯಾಟಿಂಗ್ ಆಗಿ ಆಹ್ವಾನಿಸ್ತಾ ಇದೆ. 27ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ ಜೈ ಹನುಮಾನ್. 30 ಚೆಂಡುಗಳ ಮುಂದೆ ಈಗಾಗಲೇ ಆರಂಭಿಕ ದಾಂಡಿಗರ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾವೆ. ಜಯಂತ್ ಮತ್ತು ರಶೀದ್ ಆರಂಭಿಕ ಸರದಿ ಆಟಗಾರರಾಗಿ 30ಕ್ಕೆ 27ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ ಜೈ ಹನುಮಾನ್ ಕ್ರಿಕೆಟರ್ಸ್. ಈತ SLV ಪರವಾಗಿ ಆರಂಭಿಕ ಬೌಲರ್ ಆಗಿ ಅವಿನನ್ನ ಪರಿಚಯಿಸ್ತಾ ಇದೆ. SLV 30ಕ್ಕೆ 27 ಅಲ್ಲಿ ಪಂದ್ಯಾಟವನ್ನು ಆರಂಭಿಸಿ ಶೀಘ್ರಗತಿಯಲ್ಲಿ ಒಟ್ಟು 16 ಪಂದ್ಯಾಟಗಳು ಸಾಗಿ ಬರಬೇಕಾಗಿದೆ. ಇವತ್ತಿನ ದಿನ ದಯವಿಟ್ಟು ಸಹಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವೇನ್ ಆರಂಭಿಕವರಿಗಾಗಿ ಪವರ್ ಪ್ಲೇ ಆರಂಭವನ್ನು ಕಾಣ್ತಾ ಇದೆ. ಜಯಂತ್ ಗೆಲ್ಸಂತ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಆರಂಭಿಕ ಚೆಂಡಿನಲ್ಲ ಅವಿನ್ಗೆ ಆರಂಭಿಕ ಯಶಸ್ಸು ಲಭಿಸ್ತಾ ಇದೆ. ಜಯಂತ್ ಶೂನ್ಯಕ್ಕೆ ನಿರ್ಗಮನ. 27ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ಜೈ ಹನುಮಾನ್ಗೆ ಆರಂಭಿಕ ಆಘಾತ ಎದುರಾಗ್ತಾ ಇದೆ. ಅದ್ಯಾವ ದಾಂಡಿಗರನ್ನ ಇಲ್ಲಿ ರವಾನಿಸ್ತಾರೆ ಇಲ್ಲಿ ನೋಡಬೇಕಾಗಿದೆ. ಬಹುಶಃ ಪ್ರತಿಯೊಂದು ಚೆಂಡಿನಲ್ಲಿ ಒಂಟಿ ಓಟವನ್ನು ದಾಖಲಿಸಿದ್ರು ಕೂಡ ಜೈ ಹನುಮಾನ್ ಕ್ರಿಕೆಟರ್ಸ್ಗೆ ಗೆಲುವಿನ ಒಂದು ಲೆಕ್ಕಾಚಾರ ಇದೆ. ಅದೇ ರೀತಿ SLV ತಂಡದ ಎಸ್ಕಾರರು ಜಾಣ್ಮೆ ಒಂದು ನೈಪುಣ್ಯತೆ ಎಸ್ಕಾರಿಕೆಯನ್ನ ತೋರ್ಪಡಿಸುವ ಮುಖ್ಯವಾಗಿ ಪ್ರತಿಯೊಂದು ಚೆಂಡು ಕೂಡ ಡಾಟ್ ಬಾಲ್ ಹಾಗೂ ವಿಕೆಟ್ ಅನ್ನು ಪಡ್ಕೊಂಡಿದ್ದೆ. ಆದಲ್ಲಿ SLV ಕ್ರಿಕೆಟರ್ಸ್ಗೂ ಕೂಡ ಒಂದು ಗೆಲುವಿನ ಲೆಕ್ಕಾಚಾರ ಇದೆ. ಒಟ್ಟಾರೆ ಕ್ರಿಕೆಟ್ ಅದೃಷ್ಟದ ಆಟ. ಅದೃಷ್ಟದ ಆಟದಲ್ಲಿ ವಿಜಯಲಕ್ಷ್ಮಿ ಅದ್ಯಾವ ತಂಡಕ್ಕೆ ವಿಜಯವನ್ನು ದಾಖಲಿಸಿಕೊಳ್ಳಲಿಕ್ಕಿದ್ದಾಳೆ ನೋಡಬೇಕಾಗಿದೆ. ಎರಡನೇ ಬಾರಿ ವೈಡ್ ಬಾಲ್ ಸೂಚನೆ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ನಮ್ಮ ವೇದಿಕೆಯ ಬಲಭಾಗದಲ್ಲಿ ಮತ್ತೆ ಮಿಡ್ ವಿಕೆಟ್ ನಡುವೆ ಊಟದ ವ್ಯವಸ್ಥೆ ಸಿದ್ಧತೆ ಪಡಿಸಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎಲ್ಲ ಕ್ರೀಡಾಪಟುಗಳು ಊಟವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೊಮ್ಮೆ ಅವೇನ್ ಎಸ್ ಅಂತ ಎರಡನೇ ಚೆಂಡು ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಮತ್ತೊಮ್ಮೆ ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 3. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 4. ಕೇವಲ ಒಂದು ಚೆಂಡಿನಲ್ಲಿ 4 ಓಟವನ್ನು ಹೆಚ್ಚುವರಿಯಾಗಿ ಬಿಟ್ಟುಕೊಡ್ತಾ ಇದ್ದಾರೆ. 29ಕ್ಕೆ 23. ಮತ್ತೊಮ್ಮೆ ಅವೇ ಎರಡನೇ ಬಾರಿ ಭರತ್ ಸ್ಟ್ರೈಕರ್ ಅಲ್ಲಿ
ಬಹಳಷ್ಟು ಮರಿದ ಒಂದು ಎಸೆದ ಸ್ವಲ್ಪ ಮಟ್ಟಿಗೆ ಚೆಂಡು ಜಿಗಿತವನ್ನ ಕಂಡುಕೊಂಡಿದ್ದು ಓಟಗಳಿಗೆ ಅವಕಾಶವನ್ನು ಅವೀನ್ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಭರತ್ ಸ್ಟ್ರೈಕರ್ ಅಲ್ಲಿ ದಯವಿಟ್ಟು ಊಟವನ್ನ ಪಡ್ಕೊಳ್ಳುವ ಆಟಗಾರರು ಕ್ರೀಡಾಭಿಮಾನಿಗಳು ಕಂಟೈನರ್ ಅಲ್ಲಿ ಇರುತ್ತೆ, ಎಲ್ಲಿಂದ ಅಲ್ಲಿ ಬಿಸಾಡಬೇಡಿ. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ಒಂದು ಬದಿಯಲ್ಲಿ ದಯವಿಟ್ಟು ಕಂಟೈನರ್ನ ಹಾಕಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಊಟ ಆದ ಬಳಿಕ ಕಂಟೈನರ್ನ ಎಲ್ಲಿಂದಲ್ಲಿ ಬಿಸಾಡಬೇಡಿ, ದಯವಿಟ್ಟು ಸಹಕರಿಸಿ. ಒಂದು ಬದಿಯಲ್ಲಿ ದಯವಿಟ್ಟು ಹಾಕಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಊಟ ಆದ ಬಳಿಕ ಸ್ವಚ್ಛತೆಯನ್ನು ದಯವಿಟ್ಟು ಕಾಪಾಡಿಕೊಳ್ಳಿ. ತಂಡದ ಒಟ್ಟು ಮೊತ್ತ 4-2 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಂಡಿದೆ ಜೈ ಹನುಮಾನ್. ಅಲ್ಲಿ ಆಟೋ ಶೀಘ್ರಗತಿಯಲ್ಲಿ ಅಲ್ಲಿಂದ ತೆರವುಗೊಳಿಸ್ಕೊಳ್ಬೇಕು. ಆಟೋ ಆ ಪೆಂಡಾಲಿಂದ ಆಚೆ ಪಾರ್ಕಿಂಗ್ ಮಾಡಿ ಸರ್, ಅಲ್ಲಿ ಕಳಿಸ್ಕೊಡಿ ಆಟೋಗೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿ ವಿಳಂಬ ಆಗ್ತಾ ಇದೆ. ಮನೋಜ್ ಎಸ್ ಅಂತ ಚೆಂಡು ವೈಟ್ ಬಾಲ್ ಸೂಚನೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 5 ಓಟಗಳು. 27ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನ ಜೈ ಹನುಮಾನ್ ಚೇಸ್ ಮಾಡ್ತಾ ಇದೆ. ಈಗಾಗಲೇ 2 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಂಡಿದೆ ಜೈ ಹನುಮಾನ್ ಕ್ರಿಕೆಟರ್ಸ್. 4ನೇ ಬಾರಿ ಮನೋಜ್ ಗೆಸ್ ಅಂತ 4ನೇ ಚೆಂಡು ರಿವರ್ಸ್ ದಾಖಲಿಸುವ ವಿಫಲ ಯತ್ನ. ಡಾಟ್ ಬಾಲ್ನ ಸೇರ್ಪಡ. ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಸುಂದರತೆ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 1 ಚೆಂಡು ಆರಂಭಿಕ ಓವರ್ಗಾಗಿ ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 5 ಓಟಗಳು. ಈಗಾಗಲೇ 5 ಓಟವು ಕೂಡ ವೈಟ್ ಬಾಲ್ ಇಂದ ಬಂದಿದೆ. ಕೊನೆಯ ಬಾರಿ ಅವೇನ್ ಟು ಮನೋಜ್. ಅಲ್ಲಿ ಪಂದ್ಯಾಟ ಮುಂದುವರಿಸಬೇಕು, ವಿಳಂಬ ಆಗ್ತಾ ಇದೆ. ಮತ್ತೆ ಸ್ಲೋ ಬಾಲ್ ಡಿಲಿವರಿ. ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಓವರ್ ಮುಕ್ತಾದ ಬಳಿಕ 5 ಓಟವನ್ನು ದಾಖಲಿಸ್ತಾ ಇದ್ದಾರೆ, ಅದು ಕೂಡ ಎಕ್ಸ್ಟ್ರಾ ರೂಪದಲ್ಲಿ. 5 ಕೂಡ ವೈಟ್ ಬಾಲ್ ಇಂದ ಬಂದಿದೆ. ಬಹಳ ಉತ್ತಮ ರೀತಿಯ ಒಂದು ಎಸ್ಕಾರಿಕೆಯನ್ನು ಅವಿನ್ ತೋರ್ಪಡಿಸಿದ್ರು. ದುರಾದೃಷ್ಟಕರ ರೀತಿಯಲ್ಲಿ 5 ಓಟ ಕೂಡ ವೈಟ್ ಬಾಲ್ ಇಂದ ಬಂದಿರುವಂತದ್ದು ನಿಜವಾಗ್ಲೂ ಆಶ್ಚರ್ಯವೇ ಸರಿ. ಆರಂಭಿಕ ಓವರ್ ಮುಕ್ತಾದ ಬಳಿಕ 5, 2 ವಿಕೆಟ್ ನಷ್ಟಕ್ಕೆ. 22 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಅಂತಿಮ 24 ಚೆಂಡುಗಳ ಮುಂದೆ. 24ಕ್ಕೆ 22. ಈಗಾಗಲೇ ಊಟ ಬಂದಿದೆ, ಊಟ ಸಿದ್ಧತೆ ಇದೆ. ದಯವಿಟ್ಟು ಎಲ್ಲ ನಮ್ಮ ಕ್ರೀಡಾಪಟುಗಳು ಊಟವನ್ನು ಪಡ್ಕೊಳ್ಬೇಕು. ಕಂಟೈನರ್ ಅಲ್ಲಿ ಊಟ ಇದೆ. ದಯವಿಟ್ಟು ಊಟ ಆದ ಬಳಿಕ ಕಂಟೈನರ್ನ ಎಲ್ಲಿಂದ ಅಲ್ಲಿ ಬಿಸಾಡಬೇಡಿ, ಒಂದು ಬದಿಯಲ್ಲಿ ಮಾತ್ರ ಹಾಕಿ ಅಂತ ಕೇಳಿಕೊಳ್ತಾ ಇದ್ದಾವೆ. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಈಗಾಗಲೇ ಮೈದಾನ ಈಗಾಗಲೇ ಸ್ವಚ್ಛತೆಯಿಂದ ಇದೆ. ಆ ಸ್ವಚ್ಛತೆಯನ್ನು ದಯವಿಟ್ಟು ಯಾರು ಕೂಡ ಹದ್ಗೆಡಿಸಬೇಡಿ. ಆರಂಭಿಕ ಓವರ್ ಮುಕ್ತಾದ ಬಳಿಕ 5 ಓಟವನ್ನು ದಾಖಲಿಸಿದೆ, 2 ವಿಕೆಟ್ ನಷ್ಟಕ್ಕೆ. ಈಗಾಗಲೇ 5 ಓಟವು ಕೂಡ ಹೆಚ್ಚುವರಿಯಾಗಿ ವೈಟ್ ಬಾಲ್ ರೂಪದಲ್ಲಿ ಬಂದಿದೆ ಕೂಡ. ಸ್ಟ್ರೈಕರ್ ಅಲ್ಲಿ ಡೇಂಜರಸ್ ಅಪಾಯಕಾರಿ ದಾಂಡಿಗ, ಲೆಫ್ಟ್ ದಾಂಡಿಗ ರಶೀದ್. ತನ್ನ ಆರಂಭಿಕ ಪಂದ್ಯಾಟದಲ್ಲಿ ಆರಂಭಿಕ ಚೆಂಡಿನಲ್ಲೇ ಸ್ಫೋಟಕ 6 ಅನ್ನು ರಶೀದ್ ದಾಖಲಿಸಿದ್ರು. ಈ ಒಂದು ಪಂದ್ಯಾಟದಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ರಶೀದ್ ನೋಡಬೇಕಾಗಿದೆ. ಪ್ರಶಿಯಸ್ಕಾರ್ಕೆಲ್ಲಿ ರಶೀದ್ ಎಸ್ ಅಂತ ಚೆಂಡು ಪುಲ್ ಮಾಡುವ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಡಾಟ್ ಬಾಲ್ನ ಸೇರ್ಪಡೆ.
ಎರಡನೇ ಬಾರಿ ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಹಾಗೂ ಮಿಡ್ ವಿಕೆಟ್ ನಡುವ ಬಿರುಸಿನ ಸಿಕ್ಸರ್. ರಶೀದ್ ದಾಣಿನ ಮುಖ್ಯವಾಗಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆ ರೋಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 11, ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. ಅಂತಿಮ 22 ಚೆಂಡುಗಳ ಮುಂದೆ 22ಕ್ಕೆ 16. ಈಗಾಗಲೇ ಊಟ ಸಿದ್ಧತೆ ಇದೆ. ದಯವಿಟ್ಟು ಎಲ್ಲ ಆಟಗಾರರು ನಮ್ಮ ವೇದಿಕೆ ಬಲಭಾಗದಲ್ಲಿ ಮತ್ತು ಮಿಡ್ ವಿಕೆಟ್ ನಡುವೆ ಪೆಂಡಾಲಿನ ಹಿಂಬದಿಯಲ್ಲಿ ಕಂಟೈನರ್ ಊಟ ಇದೆ. ದಯವಿಟ್ಟು ಊಟವನ್ನು ಪಡ್ಕೊಳ್ಬೇಕು. ಊಟ ಆದ ಬಳಿಕ ಒಂದೇ ಬದಿಯಲ್ಲಿ ಕಂಟೈನರ್ನ ಬಿಸಾಡಿ ಅಂತ ಕೇಳಿಕೊಳ್ತಾ ಇದ್ದಾವೆ. ಎಲ್ಲಿಂದ ಅಲ್ಲಿ ದಯವಿಟ್ಟು ಬಿಸಾಡಬೇಡಿ. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಅಂತ ಮತ್ತೊಮ್ಮೆ ಮುಗದೊಮ್ಮೆ ತಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಳ್ತಾ ಇದ್ದಾನೆ. ಮತ್ತೊಮ್ಮೆ ಮಿಸ್ಕಾರಿಕೆಯಲ್ಲಿ ಪ್ರಶೀದ್ 3ನೇ ಬಾರಿ. ರಶೀದ್ ಎಸ್ ಅಂತ ಚೆಂಡು ಪೂರ್ಣಾಂಕವಾಗಿ ಬಿದ್ದಿತ್ತು. ಮಿಡ್ ವಿಕೆಟ್ ನಡುವೆ ಕೇಶವ್ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 12, 2 ವಿಕೆಟ್ ನಷ್ಟಕ್ಕೆ ಅಂತಿಮ 3 ಚೆಂಡು 2ನೇ ಓವರ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. 4ನೇ ಬಾರಿ ಪ್ರಶೀದ್ ಟು ಮನೋಜ್. ಸರ್ ಪಂದ್ಯಾಟ ಮುಂದುವರಿಸಿ. 4ನೇ ಬಾರಿ ಮನೋಜ್ ಗೆಸ್ ಅಂತ ಚೆಂಡು ರನ್ಔಟ್ ಅವಕಾಶ ಆಯ್ತು. ನೇರ ಗುರಿ ಸಾಕ್ತಾ ಇಲ್ಲ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 2 ಚೆಂಡು 2ನೇ ಓವರ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. 20-15 ಅವಶ್ಯಕತೆ. ಪಂದ್ಯಾಟವನ್ನು ಮುಂದುವರಿಸಿ. 16 ಪಂದ್ಯಾಟಗಳು ಇವತ್ತಿನ ದಿನ ಮುಕ್ತಾಯವನ್ನು ಕಾಣಬೇಕಾಗಿದೆ. ಈ ಒಂದು ವಿಚಾರ ತಲೆನೋವಿನ ವಿಚಾರ. ಆಯೋಜಕರಿಗೆ ದಯವಿಟ್ಟು ತಾವೆಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ಆರಂಭಿಕ ದಿನದ 16 ಪಂದ್ಯಾಟಗಳು ಮುಕ್ತಾಯವನ್ನು ಕಾಣಲಿಕ್ಕೆ ಸಾಧ್ಯ. ಇಲ್ಲಿ ಕವರ್ಸ್ ವಿಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು ಮನೋಜ್. ಬ್ಯಾಕ್ ಟು ದ ಪೆವಿಲಿಯನ್. ತಂಡದ ಒಟ್ಟು ಮೊತ್ತ 12ಕ್ಕೆ 3 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಂಡಿದೆ. ಮನು ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಕವರ್ಸ್ ನಡುವೆ ಹೊಸ ದಾಂಡಿಗಳ ಎಂಟ್ರಿ ಆಗ್ತಾ ಇದೆ. ಅಲ್ಲಿ ಆಟೋ ಶೀಘ್ರಗತಿಯಲ್ಲಿ ಬರಬೇಕು. ನ್ಯೂ ಬ್ಯಾಟರ್ ಮೂರ್ತಿ. ಸರ್ ಪಂದ್ಯಾಟ ಮುಂದುವರಿಸಿ ಸರ್. ಹಲೋ, ವಿಳಂಬ ಆಗ್ತಾ ಇದೆ. SLV ವೈಡ್ ಬಾಲ್ ಸೂಚನೆ. 1+1 2 ಓಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 14, 19 ಎಸೆತ 13 ಅವಶ್ಯಕತೆ. 19 balls 13 runs required now. ಕೊನೆಯ ಬಾರಿ ರಶೀದ್ ಎಸ್ ಅಂತ ಚೆಂಡು ತೀರಾ ಕೆಳ ಅಂಚಿನಲ್ಲಿ ಸಾಗಿತ್ತು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 2 ಓವರ್ ಮುಕ್ತಾದ ಬಳಿಕ ತಂಡದ ಒಟ್ಟು ಮೊತ್ತ 14, 3 ವಿಕೆಟ್ ನಷ್ಟಕ್ಕೆ ಅಂತಿಮ 18ಕ್ಕೆ 13 ಓಟಗಳು ಬರಬೇಕಾಗಿದೆ. ದಿನದ ಮುಂದಿನ ಪಂದ್ಯಾಕೂಟ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ವರ್ಸಸ್ HK11 ನಡುವೆ ಸಾಗಿ ಬರಲಿಕ್ಕಿದೆ. ತುಮಕೂರು ಜಿಲ್ಲೆಯ ಮತ್ತೊಂದು ಬಲಿಷ್ಠ ತಂಡ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ HK11 ವಿರುದ್ಧವಾಗಿ ಹೋರಾಟವನ್ನು ನಡೆಸಲಿಕ್ಕಿದೆ. ಪಂದ್ಯಾಟವನ್ನು ಮುಂದುವರಿಸಿ. 18ಕ್ಕೆ 13. ಹದಿನೆಂಟಕ್ಕೆ 13 ಮೂರ್ತಿ ಸ್ಟ್ರೈಕರ್ ಅಲ್ಲಿ
ಎಸ್ ಕಾರ್ಕೆಲ್ಲಿ ಸನಾಥ್. ಅಲ್ಲಿ ಪಂದ್ಯಾಟ ಮುಂದುವರಿಸಿ ವಿಳಂಬ ಆಗ್ತಾ ಇದೆ ಸರ್. ಅಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ HK11 ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ತಂಡದ ಆರಂಭಿಕ ಸರದಿ ಆಟಗಾರರು ರೆಡಿ ಇರಬೇಕು. ಈ ಪಂದ್ಯಾಟ ಮುಗಿದ ಬಳಿಕ ಸನಾಥ್ ಎಸ್ ಕಾರ್ಕೆಲ್ಲಿ ಮೂರ್ತಿಗೆ ಸಂತ ಚೆಂಡು ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಔಟ್ಸೈಡ್ ದ ಲೆಗ್ ಸ್ಟಿಕ್ ನತ್ತ ಕ್ರಮಿಸ್ತಾ ಇತ್ತು. ತೀರ್ಪುಗಾರರು ವೈಡ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. ಜಯಕ್ಕಾಗಿ 12 ಓಟಗಳು ಬರಬೇಕಾಗಿದೆ ಅಂತಿಮ 18 ಚೆಂಡುಗಳ ಮುಂದೆ. ಸರ್ ದಯವಿಟ್ಟು ಚರ್ಚೆ ಮಾಡಬೇಡಿ. ಹಲೋ, ಪಂದ್ಯಾಟವನ್ನು ಮುಂದುವರಿಸಿ. ಮತ್ತೊಮ್ಮೆ ಸನಾಥ್ ಬಹಳಷ್ಟು ಗಮನತೆ ಸಹಿತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ 17ಕ್ಕೆ 12 ಓಟಗಳು ಬರಬೇಕಾಗಿದೆ. ಸನತೇಸಂದ 2ನೇ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ 16ಕ್ಕೆ 12. ಮತ್ತೊಂದು ಡಾಟ್ ಬಾಲ್. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಓವರ್ನಲ್ಲಿ ಯಾವುದೇ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. 5 ಓಟವನ್ನು ವೈಟ್ ಬಾಲ್ ರೂಪದಲ್ಲಿ ಬಿಟ್ಕೊಟ್ಟಿದ್ರು. 2 ವಿಕೆಟ್ ಕೂಡ ಪಡ್ಕೊಂಡಿದ್ರು. ಸದ್ಯ ಈಗ ಬಹಳಷ್ಟು ಮೇಲುಗೈಯನ್ನು ಸಾಧಿಸ್ತಾ ಇದೆ SLV. 15ಕ್ಕೆ 12 ಓಟಗಳು ಬರಬೇಕಾಗಿದೆ. ಮೂರ್ತಿ ಸ್ಟ್ರೈಕರ್ ಅಲ್ಲಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಪ್ರಯತ್ನ. ಕ್ಲೀನ್ ಮಾಡಿದ್ದಾರೆ. ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೂರ್ತಿ 0ಕ್ಕೆ ನಿರ್ಗಮನ. 4 ಚೆಂಡುಗಳ ಮುಂದೆ ಯಾವುದೇ ಒಂದು ಓಟವನ್ನು ದಾಖಲಿಸದೆ ಕ್ಲೀನ್ ಬೋರ್ಡ್ ಆಗುವ ಮುಖ್ಯವಾಗಿ ಹುದ್ದರಿಯನ್ನು ಒಪ್ಪಿಸಿ ಪೆವಿಲಿಯನ್ ಹಾದಿ ಹಿಡಿತಾ ಇದ್ದಾರೆ. ಅಂತಿಮ 14ಕ್ಕೆ 12 ಓಟಗಳು ಬರಬೇಕಾಗಿದೆ. ಜೈ ಹನುಮಾನ್ ಪಂದ್ಯಾಟವನ್ನು ಜಯಿಸುವ ನಿಟ್ಟಿನಲ್ಲಿ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ ಅಂಕಣ ಒಳಭಾಗದಲ್ಲಿ. ಐದನೇ ಬಾರಿ ಹೊಸ ದಾಂಡಿಗ ಅಶ್ರಫ್ ಸ್ಟ್ರೈಕರ್ ಅಲ್ಲಿ. ಅಶ್ರಫ್ ಸಂದ ಚೆಂಡು ಮಿಡ್ ವಿಕೆಟ್ ನಡುವ 2 ಓಟದ ಪೂರೈಕೆ ಆಗ್ತಾ ಇದೆ. ಬಹುಶಃ ಅಲ್ಲಿ 6 ಅನ್ನ ದಾಖಲಿಸಬೇಕಾದ್ರೆ ಪವರ್ಫುಲ್ ಶಾಟ್ಗಳು ಬರಬೇಕಾಗಿದೆ. ಅಲ್ಲಿ 6 ದಾಖಲಿಸುವುದು ಅಷ್ಟೊಂದು ಸುಲಭವಾದಂತ ಮಾತಲ್ಲ. ಅದ್ಯಾವ ದಾಂಡಿಗ ಒಂದು ಏರಿಯಾದಲ್ಲಿ 6 ಅನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಮತ್ತೊಮ್ಮೆ ಶನಾಥ್ ಮತ್ತೆ ಬೇಯಿಸುವ ಪ್ರಯತ್ನ. ಔಟರ್ ಎಡ್ಜ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. 3 ಓವರ್ ಮುಕ್ತಾಯದ ಬಳಿಕ ಜೈ ಹನುಮಾನ್ ತಂಡದ ಒಟ್ಟು ಮೊತ್ತ 17. 4 ವಿಕೆಟ್ ನಷ್ಟಕ್ಕೆ ಅಂತಿಮ 12ಕ್ಕೆ 10 ಓಟಗಳು ಬರಬೇಕಾಗಿದೆ. ಬಹುಶಃ ಪ್ರತಿಯೊಂದು ಚೆಂಡಿನಲ್ಲಿ 1-20 ಓಟವನ್ನು ದಾಖಲಿಸಿದ್ರು ಕೂಡ ಜೈ ಹನುಮಾನ್ ಕ್ರಿಕೆಟರ್ಸ್ ಜಯಿಸುವ ಲೆಕ್ಕಾಚಾರ. ಅದೇ ರೀತಿ SLV ತಂಡದ ಎಸ್ಕಾರರು ಸತತವಾಗಿ ಡಾಟ್ ಬಾಲ್ ಹಾಗೂ ವಿಕೆಟ್ ಅನ್ನು ಪಡೆದಿದೆ. ಅದರಲ್ಲಿ ಆ ತಂಡಕ್ಕೂ ಕೂಡ ಒಂದು ಜಯಿಸುವ ಒಂದು ಲೆಕ್ಕಾಚಾರ ಇದೆ. ಒಟ್ಟಾರೆ ಕ್ರಿಕೆಟ್ ಅದೃಷ್ಟದ ಆಟದಲ್ಲಿ ಯಾವುದೇ ಒಬ್ಬ ಜ್ಯೋತಿಷಿ ನಿರ್ದಿಷ್ಟ ತಂಡ ಜಯಿಸ್ತದೆ ಅಂತ ಹೇಳಿ ಜ್ಯೋತಿಷ್ಯವನ್ನ ನುಡಿತಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆತನನ್ನ ಮೂರ್ಖ ಅಂತ ಕರೆಯಬಹುದಾಗಿದೆ. ಬಹಳಷ್ಟು ಪಂದ್ಯಾಟಗಳು ಸೋಲಿನ ಅಂಚಿನಲ್ಲಿದ್ದಂಥ ತಂಡಗಳು ಗೆಲುವಿನ ನಗೆಯನ್ನು ಬೀರಿದೆ. ಗೆಲುವಿನ ಅಂಚಿನಲ್ಲಿದ್ದಂಥ ತಂಡಗಳು ನಂಬಲ ಸಾಧ್ಯ ರೀತಿಯಲ್ಲಿ ಸೋಲಿನ ರುಚಿಯನ್ನು ಕಂಡಿದೆ. ಪ್ರಸ್ತುತ ಗುಂಡಾಂಜನೇಯ ಸ್ವಾಮಿ ಗೆಳೆಯ ಬೆಳಗಾವಿ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ಒಂದು ಕ್ರೀಡಾ ಟೂರ್ನಿಯಲ್ಲಿ ಈ ಒಂದು ಪಂದ್ಯಾಟದಲ್ಲಿ ಅದ್ಯಾವ ತಂಡ ವಿಜಯದ ನಗೆಯನ್ನು ಬೀರ್ಲಿಕ್ಕಿದೆ ನೋಡಬೇಕಾಗಿದೆ. 12ಕ್ಕೆ 10 ಸ್ಟ್ರೈಕರ್ ಅಲ್ಲಿ ರಶೀದ್, ನಾನ್ ಸ್ಟ್ರೈಕರ್ ಅಲ್ಲಿ ಅಶ್ರಫ್. ಇಬ್ಬರು ಆಟಗಾರರ ಒಂದು ಹೆಗಲ ಮೇಲೆ
ಈ ಒಂದು ಪಂದ್ಯಾಟದ ಸಂಪೂರ್ಣ ಫಲಿತಾಂಶ ನಿರ್ಧಾರವಾಗಲಿಕ್ಕಿದೆ. 12-10. ಸರ್, ಅಲ್ಲಿ ಕೇವಲ 6 ನಿಮಿಷ ಬಾಕಿ ಉಳಿತಾ ಇದೆ. ಬೇಗ ಪಂದ್ಯಾಟ ಮುಕ್ತಾಯವನ್ನು ಕಾಣಬೇಕಾಗಿದೆ. ರಶೀದ್ ಗೆಸ್ ಅಂತ ಚೆಂಡು ಈ ಬಾರಿ ಸ್ಕೋರ್ ಹಾಗೂ ಮಿಡ್ ವಿಕೆಟ್ ನಡುವೆ ಸ್ಫೋಟಕ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ಆರೋಟದ ಸೇರ್ಪಡ. ಜಯಕ್ಕಾಗಿ ಕೇವಲ 4 ಓಟಗಳು ಮಾತ್ರ ಬರಬೇಕಾಗಿದೆ. ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ದಂತ ಜೈ ಹನುಮಾನ್ ಕ್ರಿಕೆಟರ್ಸ್ಗೆ ಈಗ ರಶೀದ್ ರವರ ಸಿಕ್ಸರ್ ಆಶಾದಾಯಕ ಅಂಶ ಆಗ್ತಾ ಇದೆ. ಗೆಲುವಿನ ಹೊಸ್ತಿಲತ್ತ ಜೈ ಹನುಮಾನ್, ಸೋಲಿನ ಅಂಚಿನತ್ತ SLV. 11-4. ಈಗಾಗಲೇ ಊಟ ಸಿದ್ಧತೆ ಇದೆ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಊಟವನ್ನು ಪಡ್ಕೊಳ್ಳಿ. ಕಂಟೈನರ್ ಅಲ್ಲಿ ಊಟ ಇರುತ್ತೆ, ದಯವಿಟ್ಟು ಎಲ್ಲಿಂದರಲ್ಲಿ ಬಿಸಾಡಬೇಡಿ. ಸ್ವಚ್ಛತೆಯನ್ನು ಕಾಪಾಡಿ ಅಂತ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. ರಶೀದ್ ಗೆಸ್ ಅಂತ ಚೆಂಡು, ಮತ್ತೊಂದು ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಆರೋಟದ ಸೇರ್ಪಡ. 1 ಮ್ಯಾನ್ ಆರ್ಮಿ ರೀತಿಯಲ್ಲಿ ಹೋರಾಟವನ್ನು ರಶೀದ್ ನಡೆಸಿದ್ರು. ತನ್ಮೂಲಕವಾಗಿ ಜೈ ಹನುಮಾನ್ ರಶೀದ್ ರಾವರ ಒಂದು ಸ್ಫೋಟಕ ಆಟದಿಂದ ಪಂದ್ಯಾಟವನ್ನು ಜಯಿಸ್ತಾ ಇದೆ. ತಂಡಕ್ಕೆ ನಾವು ಮೊದಲಾಗಿ ಗುಂಡಾಂಜನೇಯ ಸ್ವಾಮಿ ಗೆಳೆಯರ ಬಳಗದ ವತಿಯಿಂದ ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. ಜೊತೆಯಲ್ಲಿ SLV ತಂಡಕ್ಕೂ ಕೂಡ ಮುಂದಿನ ಪಂದ್ಯಾಟದಲ್ಲಿ ಶುಭವಾಗಲಿ ಅಂತ ಶುಭ ಹಾರೈಕೆ ನುಡಿತಾ ಇಲ್ಲಿ ಪಂದ್ಯಾಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ರೆ ಅತ್ತ ವೀಕ್ಷಕ ವೇಳೆಯಲ್ಲಿ ಬದಲಾವಣೆ ಮಾಡ್ತಾ ದಿನದ ಮುಂದಿನ ವಿದ್ಯಮಾನಕ್ಕಾಗಿ ದೂರದ ಮಂಗಳೂರು ಪರಿಸರ, ಬಹುಶಃ ಈ ಒಂದು ಪರಿಸರದಲ್ಲಿ ಸುದೀರ್ಘ ವರ್ಷದಿಂದ ಎಲ್ಲ ಒಂದು ಕ್ರೀಡಾಭಿಮಾನಿಗಳ ಜೊತೆ ಬೆರೆತುಕೊಂಡು ಗುಂಡಾಂಜನೇಯ ಸ್ವಾಮಿ ಗೆಳೆಯರ ಬಳಗಕ್ಕೆ ಬಹಳಷ್ಟು ಆತ್ಮೀಯರಾಗಿರುವಂತಹ ಶ್ರೀಯುತ ಅಶ್ವಾಕ್ರವರನ್ನ ಕನ್ನಡ ಮಾಧ್ಯಮಕ್ಕಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಶ್ರೀಯುತ ರಶೀದ್ ಪಡ್ಕೊಳ್ಬೇಕು. ಈ ಒಂದು ಪಂದ್ಯಾಟದಲ್ಲಿ ಸ್ಫೋಟಕ ಆಟವನ್ನು ಆಡಿದಂತ ಆಟಗಾರ. ಕಳೆದ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಗಾಗಿ ರಶೀದ್ ರವರು ವೇದಿಕೆಗೆ ಬರಬೇಕು.